ಏನು ನನ್ನ ಹೊಟ್ಟೆಲ್ ಪಾಪು ಇದೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಎತ್ಕೊಳಕ್ಕಾಗತ್ತಾ ನಾನು ಇವಾಗ? ಎತ್ಕೊಳಕ್ಕಾಗಲ್ಲ ಅದಿತಿ, ನಡ್ಕೊಂಡ್ ಬಾ. ಕೋಪ ಮಾಡ್ಕೊಂಡು ಹೋದ್ರೆ ಬಾ, ನಡ್ಕೊಂಡ್ ಬಾ. ಏನ್ ಎತ್ಕೋ? ಹೊಟ್ಟೆ ಒಳಗಡೆ ಏನಿದೆ? ಹೊಟ್ಟೆ ಒಳಗಡೆ ಏನಿದೆ ಮಮ್ಮ? ಹೊಟ್ಟೆ ಒಳಗಡೆ ಪಾಪು ಇದೆ ತಾನೆ? ಯಾರು ಹೇಳಿದ್ದು? ಬಂದಿಲ್ಲ ಇನ್ನು. ಪಾಪು ಇದೆ ಒಳಗಡೆ. ಎತ್ಕೊಳಕ್ ಆಗಲ್ಲ ಮಮ್ಮಂಗೆ, ಕಷ್ಟ ಆಗುತ್ತೆ. ಏಯ್ ಮಾರ ಇದೆ. ಏನು? ನಾನು ಎತ್ಕೊಳಕ್ ಆಗಲ್ಲ ಪಾಪು. ಎತ್ಕೊಂಡ್ರೆ ಪಾಪು ಗೇಟ್ ಆಗುತ್ತೆ. ನೀವ್ ನಡ್ಕೋಕ್ ಬರ್ಬೋದು. ಎತ್ಕೋ ಎತ್ಕೋ ಅಂತ ಟಾರ್ಚರ್ ಕೊಡ್ಬೇಡ ನಂಗೆ ನೀನು. ನಿಂಗೆ ಹರ್ಟ್ ಆಗ್ತಿದೆ ಅಂತಂದ್ರೆ ಪಾಪುಗೆ ಒಳಗಡೆ ಹರ್ಟ್ ಆಗುತ್ತೆ. ನಿಮ್ಮನ್ನ ಎತ್ಕೊಂಡ್ರೆ ಎತ್ಕೊಳಕ್ ಆಗಲ್ಲ ಮಮ್ಮ. ಪಾಪು ಬರೋವರೆಗೂ ಎತ್ಕೊಳಕ್ ಆಗಲ್ಲ ಮಮ್ಮ. ಯಾವ ತೊಟ್ಲಲ್ಲಿ? ಹೊಟ್ಟೆ ಒಳಗಡೆ ಐತೆ ಪಾಪ. ಹೌದು ನೋಡಿರಿ ಪಾಪು. ಪಾಪು ಪಾಪು ಹೊಟ್ಟೆ ಒಳಗಡೆ ಐತೆ ಪಾಪ, ಎತ್ಕೊಳಕ್ ಆಗಲ್ಲ. ಎಷ್ಟೋ ಪೇರೆಂಟ್ಸ್ಗಳು ಈ ರೀತಿ ಮಾಡಿರ್ತಾರೆ. ಅಂದ್ರೆ ಏನೋ ಸೆಕೆಂಡ್ ಪ್ರೆಗ್ನೆನ್ಸಿ ಆದಾಗ ಫಸ್ಟ್ ಬೇಬಿಗೆ ಈ ರೀತಿ ಹರ್ಟ್ ಮಾಡಿರ್ತೀವಿ ನಾವು. ಅಂದ್ರೆ ನಮಗ್ ಭಯ, ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಭಯ. ಪಾಪುನ ಎತ್ಕೊಂಡ್ರೆ ಎಲ್ಲಿ ಹೊಟ್ಟೆ ಒಳಗಡೆ ಇರೋ ಬೇಬಿಗೆ ಇದಾಗುತ್ತೋ, ಕೆಲವೊಂದ್ಸಲ ಇಲ್ಲಿ ಮಿಸ್ಕ್ಯಾರೇಜ್ ಆಗ್ಬಿಡುತ್ತೋ, ಭಾರ ಎತ್ತಬಾರ್ದು ಅಂತ ಹೇಳಿರ್ತಾರೆ. ಸಾಕಷ್ಟು ಒಂದು ಮೆಡಿಕಲ್ ರೀಸನ್ ಸಹ ಇರುತ್ತೆ ದಟ್ ಭಾರ ಎತ್ತಬಾರ್ದು ಅಂತ. ಸೊ 3 monthsವರೆಗೂ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಟಾಡ್ಲರ್ಸ್ಗೆ ಇವಾಗ ನಾವು ಬೇಕು. ಸೆಕೆಂಡ್ ಬೇಬಿ ಆದಮೇಲೆ ನಾವು ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ಮೇಲೆ ಡೆಫಿನೆಟ್ಲಿ ಮಗುಗೂ ಅರ್ಥ ಆಗುತ್ತೆ. ಓಕೆ ಯಾರೋ ಬರ್ತಿದ್ದಾರೆ, ಮಗುನಿಗೂ ಹೇಳಿರ್ತೀವಿ ಪಾಪು ಬರ್ತಿದೆ, ತಮ್ಮ ಪಾಪ ಬರುತ್ತೆ, ತಂಗಿ ಪಾಪ ಬರುತ್ತೆ ಅಂತೆಲ್ಲ ಹೇಳಿರ್ತೀವಿ. ಮಕ್ಕಳಿಗೆ ಡಿಫ್ರೆಂಟ್ ಇಮೋಷನ್ಸ್ ಎಲ್ಲ ಶುರುವಾಗಿರುತ್ತೆ. ತಮ್ಮ ಪಾಪ ಬೇಕಂತೆ ಅದಿತಿಗೆ. ನೋ, ಲಿಟಲೇ ಇದಾರಲ್ಲ, ಅವರೇನೆ ತಮ್ಮ ಅವರೇನೆ ತಂಗಿ ನಿಮ್ಗೆ. ಓಕೆ, ತಂಗಿನೇ ಹುಟ್ಟಿರೋದು. ಅದಕ್ಕೆ ನೀನ್ ಕೇಳ್ದೆ ಅಂತ ತಂಗಿನೇ. ಅದಿತಿ ಯಾವಾಗ್ಲೂ ಕೇಳಿದ್ರೆ ಇವಾಗ ನಾನ್ ಕೇಳ್ತಿರ್ಲಿಲ್ಲ, ನಾನು ಕೃವಿ ಎಲ್ಲ ಕೇಳ್ತಿರ್ಲಿಲ್ಲ, ಬೇರೆಯವರೆಲ್ಲ ಕೇಳ್ತಿದ್ರು. ಓಕೆನಾ, ನಿಂಗೆ ತಂಗಿ ಬೇಕಾ ತಮ್ಮ ಬೇಕಾ ಅಂತ. ಅದಿತಿ ಯಾವಾಗ್ಲೂ ಅದಿತಿ ಬಾಯಲ್ಲಿ ಬರ್ತಿದ್ದೆ ತಂಗಿ ಬೇಕು ಅಂತ. ಕೆಲವ್ರಂತೂ ಅದಿತಿಗೆ ಬಾಯ್ ಮೇಲೆ ಹೊಡಿತೀನಿ ನೋಡು, ತಮ್ಮ ಬೇಕು ಅಂತ ಹೇಳು, ತಂಗಿ ಅಂತೆ, ತಂಗಿ ನೀನಿರೋದು ಸಾಲ್ದ, ಆ ರೀತಿ ಎಲ್ಲ ಹೇಳ್ತಿದ್ರೆ ವಿ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ಯಾಕಪ್ಪ ಆ ಮಗು ಮೇಲೆ ಇದು ಮಾಡ್ತಾರೆ. ಆ್ಯಕ್ಚುಲಿ ಅದಕ್ಕೋಸ್ಕರನೇ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ. ಐ ಥಿಂಕ್ ಮಿಲಿಯನ್ ಹತ್ತತ್ರ ಏನೋ ಓಡಿದೆ ಆ ಒಂದು ರೀಲು. ಸೊ ಆ ರೀತಿ, ಸೊ ಯಾವಾಗಲೂ ತಂಗಿ ಬೇಕು ಅಂತ ಹೇಳ್ತಿದ್ರು. ಅದೇ ರೀತಿ ಹುಟ್ಟಿದ್ದಾರೆ ಮುದ್ದು ಬೊಂಬೆ. ಸೊ ನಮಗೆ ಅಂದರೆ ಡಾಕ್ಟರ್ಸ್ಗಳು ಹೇಳಿರ್ತಾರೆ ಭಾರ ಎತ್ಕೊಳ್ಬೇಡಿ ಅಂತ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಿರ್ತೀವಿ. ಬಟ್ ಟಾಡ್ಲರ್ಸ್ಗೆ ಅಂತಂದರೆ ಮಕ್ಕಳುಗಳಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ, ಓ ಅಮ್ಮ ಸೆಕೆಂಡ್ ಬೇಬಿಗೋಸ್ಕರ ನನ್ನನ್ನು ಎತ್ಕೊಳ್ತಿಲ್ಲ. ಆ್ಯಂಡ್ ಮನೆಯವರು ಅಂದರೆ ಮನೆ ಸುತ್ತಮುತ್ತ ಇರೋರು ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಹೇಳ್ತಿರ್ತಾರೆ, ಹೋಗಿ ಅವಳಿಗೆ ಹಿಂಸೆ ಮಾಡಬೇಡ, ಅವಳಿಗೆ ಎತ್ಕೊಳಕ್ಕಾಗಲ್ಲ, ನಿನ್ನ ಬಾಯಿ ನಾನು ಎತ್ಕೊಳ್ತೀನಿ. ಅವಾಗ ಮಕ್ಕಳಿಗೆ ಹೋಗಬೇಡ, ಅಮ್ಮ ಎತ್ಕೊಳಕ್ಕಾಗಲ್ಲ ಹೇಳಿನೇ ಮಕ್ಕಳುಗಳಿಗೆ ಅಮ್ಮ ನನ್ನನ್ನು ಯಾಕೆ ಎತ್ಕೊಳ್ತಿಲ್ಲ, ನಂಗೆ ಯಾಕೆ ಅಮ್ಮ ಎತ್ಕೊಳ್ತಿಲ್ಲ ಅಂತ ಎತ್ಕೊಳ್ಳಿ ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಹೇಗೆಲ್ಲ ಎತ್ಕೊಳ್ಬೋದಾ, ಎತ್ಕೊಳ್ಳೋದು ಸೇಫಾ, ಯಾವ ರೀತಿ ಎತ್ಕೊಂಡ್ರೆ ಸೇಫ್ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಇನ್ಫಾರ್ಮೇಷನ್ನ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಿತಿಮ್ಮ ಅಲ್ಲಿ ಏನು ಶುಬ್ಬಿಗೆ ಇದು ಡ್ರಾಮಾ, ನಾಟಕ, ನೌಟಂಕಿ ಇದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಧ್ಯಾಹ್ನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ಏನೇನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ದಿಸ್ ಇಸ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಪ್ರೆಗ್ನೆನ್ಸಿ ಟೈಮಿಂದ, ಅಂತಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಿಂದ. ಅದೇನು ಅಂತಂದರೆ ಅದಿತಿನ ನೀವು ಹೇಗೆ ಕ್ಯಾರಿ ಮಾಡ್ತಾ ಇದ್ರಿ. ಯಾಕಂತಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಟಾಡ್ಲರ್ ಅರೌಂಡ್ 1.5 ವರ್ಷ 2 ವರ್ಷದ ಮಕ್ಕಳಿದ್ದಾಗ ತುಂಬ ಕೇಳ್ತಾರೆ, ಎತ್ಕೊಳ್ಳಿ ಮಮ್ಮ ನನ್ನನ್ನು ಅಂತ ಕೇಳ್ತಾರೆ ಅಲ್ವಾ. ಸೊ ಆಗ ಯಾವ ರೀತಿ ಎತ್ಕೊಳ್ತಾ ಇದ್ರಿ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಮಕ್ಕಳನ್ನ ಎತ್ಕೊಳ್ಬೋದಾ ಅಂತಂದರೆ ಎಸ್, ಎತ್ಕೊಳ್ಬೋದು. ಆದರೆ ಸೇಫ್ಟಿ ಮೆಷರ್ಸ್ನ ನೋಡಿಕೊಂಡು ನೀವು
ಮಕ್ಕಳನ್ನ ಎತ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮ ಪೆಲ್ವಿಕ್ ರೀಜನ್ಗೂ ಸಹ ಅಂತಂದರೆ ಗರ್ಭಕೋಶ ಎಲ್ಲಿರುತ್ತೆ ಆ ರೀಜನ್ಗೂ ಸಹ ಸ್ವಲ್ಪ ಪೆಟ್ಟಾದಂಗೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಬ್ಯಾಕ್ ಪೇನ್ ತುಂಬ ಒಂದು ಪೋಸ್ಚರ್ಗೂ ಸಹ ತೊಂದರೆ ಆಗುತ್ತೆ. ಅದು ಯಾವ ರೀತಿ ಏನು ಟಿಪ್ಸ್ನ ಫಾಲೋ ಮಾಡಬೇಕು, ಯಾವ ರೀತಿ ಎತ್ಕೊಳ್ಬೇಕು, ಯಾವ ಪೊಸಿಷನಲ್ಲಿ ಎತ್ಕೊಳ್ಬೇಕು ಅದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ 3rd ಟ್ರೈಮಿಸ್ಟರ್ವರೆಗೂ ಗಟ್ಟಿಗೆ ಎತ್ಕೊಂಡಿರೋದು ಪಪ್ಪು. ಸೊ 3rd ಟ್ರೈಮಿಸ್ಟರ್ವರೆಗೂ ನೀವು ಒಂದು 14 kg ಇರುವಂತಹ ಒಂದು ಬೇಬಿ ವೆಯ್ಟ್ನ ನೀವು ಕ್ಯಾರಿ ಮಾಡ್ಬೋದು. 3rd ಟ್ರೈಮಿಸ್ಟರ್ ಅಂತಂದರೆ ಒಂದು 7 monthsವರೆಗೂ ನೀವು ಆರಾಮಾಗಿ ಒಂದು 14 kgsವರೆಗೂ ಮಕ್ಕಳು ಒಂದು 14 kg ಒಳಗಡೆ ಇದ್ದಾರೆ ಅಂತಂದರೆ ನೀವು ಏನು ಭಯ ಪಡ್ದೇನೆ ಎತ್ಕೊಳ್ಬೋದು. ತುಂಬ ಹೆವಿ ಇದ್ದಾರೆ ಮಕ್ಕಳು, ವೆಯ್ಟ್ ಜಾಸ್ತಿ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ದಟ್ ಈಸ್ 1. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಯಾವ ರೀತಿ ಎತ್ಕೊಳ್ಬೇಕು. ಕೆಲವರು ಏನು ತಪ್ಪು ಮಾಡ್ತಾರೆ ಅಂತಂದರೆ ಪ್ರೆಗ್ನೆಂಟ್ ಇದ್ರೂ ಐ ಹ್ಯಾವ್ ಸೀನ್ ಎಲ್ಲಾರ ಹೋಗಬೇಕಾದ್ರೆ ರೋಡಲ್ಲೆಲ್ಲ ಎತ್ಕೊಂಡು ಹೋಗ್ತಿರ್ತಾರೆ ಸೀನ್ ಈ ರೀತಿ. ಈಗ ನಾನು ಬಟ್ಟೆ ಕಟ್ಟಿರೋದಕ್ಕೆ ಹೊಟ್ಟೆ ದಪ್ಪ ಕಾಣಿಸ್ತಾ ಇದೆ, ಓಕೆನಾ. ಸೊ ಪ್ರೆಗ್ನೆಂಟಲ್ಲಿ ಆಬ್ವಿಯಸ್ಲಿ ನಮ್ಗೆ ಹೊಟ್ಟೆ ದಪ್ಪ ಇರುತ್ತಲ್ಲ, ಇದರ್ 5th month 6th month ಆರ್ 4th month. ಸೊ ಆ ರೀತಿ ಇದ್ದಾಗ ಸೊ ವಾಟ್ ಯು ಹ್ಯಾವ್ ಟು ಡೂ ಅಂತ ಏನು ಮಾಡ್ತಾರೆ ಅಂತಂದರೆ, ಸೊ ಹೊಟ್ಟೆ ಆಬ್ವಿಯಸ್ಲಿ ಈ ರೀತಿ ದಪ್ಪ ಇರುತ್ತೆ, ಈ ರೀತಿ ಕೂರಿಸ್ಕೊಂಡಿರ್ತಾರೆ. ಸೊ ಹೊಟ್ಟೆ ಆಲ್ರೆಡಿ ದಪ್ಪ ಇದೆ ಆ್ಯಂಡ್ ಹೊಟ್ಟೆ ಹಿಂಗೆ ಮುಂದೆ ಬಂದಿರೋದ್ರಿಂದ ನಮ್ಮ ಒಂದು ಸ್ಪೈನಲ್ ಕಾರ್ಡನ್ನು ಸಹ ಈ ರೀತಿ ಒಳಗಡೆ ಹಿಂಗೆ ಬೆಂಡ್ ಆಗಿರುತ್ತೆ, ಓಕೆನಾ. ಸೊ ಈಗ ನೀವು ಈ ರೀತಿ ಎತ್ಕೊಂಡಾಗ ಸೊ ನಿಮ್ಮ ಒಂದು ಮಗುವಿನ ಭಾರದಿಂದ ನೀವು ಈ ರೀತಿ ಹಿಂಗೆ ಇರ್ತೀರಲ್ವಾ. ಸೊ ಯು ಕಾಂಟ್ ಬಿ ಸ್ಟ್ರೇಟ್ ಲೈಕ್ ದಿಸ್. ಸ್ಟ್ರೇಟ್ ಆಗಿದ್ರೆ ಮಗು ಹಿಂದೆ ಹೋಗುತ್ತೆ. ಸೊ ಮಗು ಸೇಫ್ಟಿಗೋಸ್ಕರ ವಿ ವಿಲ್ ಬಿ ಲೈಕ್ ದಿಸ್ ಆ್ಯಂಡ್ ವಾಕಿಂಗ್ ಲೈಕ್ ದಿಸ್ ಓನ್ಲಿ. ಎತ್ಕೊಂಡು ಏನಾದರೂ ಕೆಲಸ ಮಾಡಬೇಕಂದ್ರೆ ವಿ ವಿಲ್ ಬಿ ವಾಕಿಂಗ್ ಲೈಕ್ ದಿಸ್ ಓನ್ಲಿ, ಕರೆಕ್ಟ್. ಸೊ ಈ ರೀತಿ ಇದ್ದಾಗ ಪೆಲ್ವಿಕ್ ರೀಜನ್ಗೂ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ಒಳಗಡೆ ಬೇಬಿಗೂ ಸ್ವಲ್ಪ ಪ್ರೆಷರ್ ಬಿದ್ದಂಗೆ ಆಗುತ್ತೆ, ಆಬ್ವಿಯಸ್ಲಿ ನಮ್ಮ ಸ್ಪೈನ್ಗೂ ಪ್ರೆಷರ್ ಬಿದ್ದಂಗೆ ಆಗುತ್ತೆ. ದಯವಿಟ್ಟು ಫ್ರಮ್ 1st ಟ್ರೈಮಿಸ್ಟರ್ 1ನೇ ತಿಂಗಳು 2ನೇ ತಿಂಗಳಿಂದನೇ ನೀವು ಮಕ್ಕಳನ್ನ ಎತ್ಕೊಳ್ತಿದ್ದೀರಾ ಅಂತಂದರೆ ಈ ಒಂದು ಪೊಸಿಷನಲ್ಲಿ ಅವಾಯ್ಡ್ ಮಾಡಿ, ಓಕೆನಾ. ಈ ರೀತಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಿಮ್ಮ ಹಿಪ್ ರೀಜನ್ಗೆ ಅಷ್ಟು ಪೆಟ್ಟಾಗೋದಿಲ್ಲ. ಇದು ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸೆಕೆಂಡ್, ಮಗುನ ಎತ್ಕೊಳ್ಬೇಕಾದ್ರೆ ಯಾವ ರೀತಿ ಎತ್ಕೊಳ್ತೀನಿ ಕದ, ಒಂದು ನಿಮಿಷ ವೆಯ್ಟ್ ಮಾಡಿ. ಹಾಂ, ನೀವು ಕೇಳಿ ನಾನು ಎತ್ಕೊಳ್ತೀನಿ, ಓಕೆನಾ. ಸೊ ಯಾವ ರೀತಿ ಎತ್ಕೊಳ್ಬೇಕು ಅಂತಂದರೆ ಕೆಲವರು ಡೈರೆಕ್ಟು ಅವರು 6 months ಇರಲಿ 7 months ಇರಲಿ 5th month ಇರಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ದೇಲ್ ಬಿ ಲೈಕ್ ಫುಲ್ ಕಂಪ್ಲೀಟಾಗಿ ಬೆಂಡ್ ಆಗ್ತಾರೆ. ಬೆಂಡ್ ಆದಾಗ ನಿಮ್ಮ ಹೊಟ್ಟೆಗೆ ಅದು ಪೆಟ್ಟು ಬಿದ್ದಂಗೆ ಆಗುತ್ತೆ, ಒಂದು ಸ್ವಲ್ಪ ನೋವೆಲ್ಲ ಬರುತ್ತೆ. ದಯವಿಟ್ಟು ಲೀನ್ ಫಾರ್ವರ್ಡ್, ಫುಲ್ ಕಂಪ್ಲೀಟಾಗಿ ಹಿಂಗೆ ಬಗ್ಗಿ ಮಗುನ ಎತ್ಕೊಳಕ್ಕೆ ಹೋಗ್ಬೇಡಿ. ವಾಟ್ ಯು ಹ್ಯಾವ್ ಟು ಡೂ ಅಂತ ಹೇಳ್ತೀನಿ. ಅದಕ್ಕೆ ಪ್ಲೀಸ್ ಕಮ್, ಬನ್ನಿ ಎತ್ಕೊಳ್ತೀನಿ. ಒಂದು ಸ್ವಲ್ಪ ಓಕೆ ನಿಂತ್ಕೊಳ್ಳಿ, ಓಕೆನಾ. ನೀವು ನಿಮಿಷ ನಾನು ಕ್ಯಾಮ್ರಾನ ಒಂದು ಸ್ವಲ್ಪ ಡೌನಿಗೆ ಟಿಲ್ಟ್ ಮಾಡ್ತೀನಿ. ಹಾಂ, ಯು ಕ್ಯಾನ್ ಸಿ ಅನ್ಸುತ್ತೆ. ಎಸ್, ಬನ್ನಿ ಕದ. ಸೊ ಏನು ಮಾಡಿ ಅಂತಂದರೆ ನಿಮ್ಮ ಲೆಫ್ಟ್ ಕಾಲ್ನ ಒಂದು ಸ್ವಲ್ಪ ಮುಂದೆ ಇಡಿ. ಒಂದು ಸೆಕೆಂಡ್, ಇಲ್ಲಿ ನಿಂತ್ಕೊಳ್ಳಿ. ಯು ಸ್ಟ್ಯಾಂಡ್ ಹಿಯರ್ ಓನ್ಲಿ, ಓಕೆ. ಲೆಫ್ಟ್ ಕಾಲ್ನ ಮುಂದೆ ಇಟ್ಟು, ಓಕೆನಾ. ಲೆಫ್ಟ್ ಕಾಲ್ನ ಮುಂದೆ ಇಟ್ಟು ಈ ರೀತಿ ಹೀಗೆ ಮಾಡಿ. ಸೊ ನಿಮ್ಮ ಪ್ರೆಷರ್ ಈಗ ನಿಮ್ಮ ಪೆಲ್ವಿಕ್ ರೀಜನ್, ನಿಮ್ಮ ಬೇಬಿ ಬಮ್ಗೆ ಏನು ಪ್ರೆಷರ್ ಬೀಳೋದಿಲ್ಲ. ನಾನೇನು ಮಾಡ್ತಿದ್ದೀನೋ ಅದಿತ್ತು ಅದನ್ನೇ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಹಿಂಗೆ ಮಾಡಿ, ಓಕೆನಾ. ದೆನ್ ಯು ಪಿಕ್ ಯೋರ್ ಚೈಲ್ಡ್ ಅಂತಂದರೆ ಎತ್ಕೊಂಡು ಯು ಕ್ಯಾನ್ ಜಸ್ಟ್ ಮೇಕ್ ದಿಸ್ ಚೈಲ್ಡ್ ಸಿಟ್ ಆನ್ ಯುವರ್ ಬಮ್ಗೆ ಅಂದರೆ ನಿಮ್ಮ ಒಂದು ಇದೇನಿರುತ್ತೆ ಬೆಲ್ಲಿ ಬಮ್ ಅದ್ರ ಮೇಲೆ ಕೂರಿಸ್ಕೊಳ್ಳಿ. ನಿಮ್ಮ ಕೈನ ಈ ರೀತಿ ಇಟ್ಕೊಳ್ಳಿ. ಆವಾಗ ನಿಮಗೆ ನಿಮ್ಮ ಸ್ಪೈನಲ್ಗೂ ಯಾವುದೇ ರೀತಿ ಪೆಟ್ಟಾಗಲ್ಲ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿಗೆ ಸೈಡ್ಗೆ ಹಿಂಗೆ ಕೊಟ್ಟಿರ್ತೀವಲ್ಲ, ಸೊ ಅದೂ ಏನೂ ತೊಂದರೆ ಆಗಲ್ಲ. ನಿಮ್ಮ ಮಗು ಆರಾಮಾಗಿ ಕೂತಿರುತ್ತೆ, ನೀವು ಕೈ ಹಿಂಗೆ ಇಟ್ಕೋಬೋದು. ಆ್ಯಂಡ್ ನೀವು ಇವಾಗ ಈ ಒಂದು ಪೊಸಿಷನ್ ನೋಡ್ತಿದ್ರೆ ನಿಮ್ಗೆ ಅನ್ನಿಸ್ಬೋದು ಅಯ್ಯೋ ಮಗು ಹೊಟ್ಟೆ ಮೇಲೆ ಕೂತ್ಕೊಳ್ಳುತ್ತಂತ. ನಾನು ಯೂಶಲಿ ಅದಿತಿನ ಕ್ಯಾರಿ ಮಾಡಿದ್ದು ನನ್ನ 2nd ಪ್ರೆಗ್ನೆನ್ಸಿ ಟೈಮಲ್ಲಿ ಇದೇ ರೀತಿ. ಈವನ್ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋ ದಿನಾನು ನಾನು ಇದೇ ರೀತಿ ಎತ್ಕೊಂಡು ಆರಾಮಾಗಿದ್ದೆ. ಏನು ನಿಮಗೆ ಫೀಲೇ ಆಗಲ್ಲ ದಟ್ ಮಗು ನಿಮ್ಮ ಮೇಲೆ ಇದೆ ಅಂತ, ಹೊಟ್ಟೆ ಮೇಲೆ ಭಾರನೇ ಬೀಳಲ್ಲ. ಬಿಕಾಸ್ ನೀವು ಆಬ್ವಿಯಸ್ಲಿ ಹಿಂಗೆ ಕೈ ಹಿಂಗೆ ಕೊಟ್ಕೊಂಡಿರ್ತೀರ, ಮಗು ಕೈ ಮೇಲೆ ಇರುತ್ತೆ, ಓಕೆನಾ. ಸೊ ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಪ್ಪ ನನಗೆ ಒಂದು ನಿಮಿಷ ಕದ ಇನ್ನೊಂದ್ಸಲ ಎತ್ಕೊಳ್ತೀನಿ. ಇಲ್ಲ ನನಗೆ ಕಾಲು ಕೊಟ್ಟರು ನನಗೆ ಕೆಲವ್ರಿಗೆ ಹೊಟ್ಟೆ ತುಂಬ ದಪ್ಪ ಇರುತ್ತೆ. ನನಗೆ ಹೊಟ್ಟೆ ಸಖತ್ ಸಣ್ಣ ಇತ್ತು, ಸೊ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಹೊಟ್ಟೆ ದಪ್ಪ ಇರೋರಿಗೆ ನೀವು ಯಾವ ರೀತಿ ಮಾಡ್ಬೋದು ಅಂತಂದರೆ, ಅದಿತಿಮಾ ಐ ಆಮ್ ಟಾಕಿಂಗ್ ದೇರ್, ವೇಟ್. ಸೊ ಹೊಟ್ಟೆ ತುಂಬ ದಪ್ಪ ಇರೋರು ಏನು ಮಾಡ್ಬೋದು ಅಂತಂದರೆ, ನೀವು ಬಗ್ಗಕ್ಕಾಗಲ್ಲ, ಸ್ವಲ್ಪ ನೋವಾಗುತ್ತೆ ಅಂತಂದರೆ ಯು ಕ್ಯಾನ್ ಆಸ್ಕ್ ದ ಚೈಲ್ಡ್ ಟು ಸ್ಟ್ಯಾಂಡ್ ಆನ್ ದ ಸೋಫಾ ಆರ್ ಬೆಡ್. ಎದ್ದೊಳಿ ಅದಿತಿ, ನಿಂತ್ಕೊಳ್ಳಿ, ಸ್ಟ್ಯಾಂಡ್, ನಿಂತ್ಕೊಳ್ಳಿ, ಜಂಪ್ ಅಪ್ ಐ.
ಎಸ್, ಈ ರೀತಿ ನಿಂತ್ಕೊಳ್ಳೋಕೆ ಹೇಳಿಬಿಟ್ಟು ದೆನ್ ಯು ಕ್ಯಾನ್ ಲಿಫ್ಟ್ ಯುವರ್ ಚೈಲ್ಡ್. ಓಕೆನಾ? ಸೊ ಆಬ್ವಿಯಸ್ಲಿ ಅದಿತಿಗೆ ಅಭ್ಯಾಸ ಇರೋದ್ರಿಂದ ಅವ್ರು ಡೈರೆಕ್ಟಾಗಿ ಇಲ್ಲೇ ಬಂದ್ಬಿಡ್ತಾರೆ. ಸಿ ಡಸಂಟ್, ಇವಾಗ್ಲೂ ಅಷ್ಟೇ ಇಲ್ಲೇ ಎತ್ಕೊಳ್ಳಿ ಅಂತ ಕೇಳ್ತಾರೆ. ಓಕೆನಾ? ಸೊ ಈ ರೀತಿ ನೀವು ಫಾಲೋ ಮಾಡ್ಬೋದು. ಏನು ಕಂದ ನನ್ನ ಕಣ್ಣಿಗೆ ಕೈ ಹಾಕಿದ್ರಿ ನೀವು, ದಿಸ್ ಇಸ್ ಸೋ ಬ್ಯಾಡ್. ಸರಿ, ಆಟಾಡಿ ಹೋಗಿ ನಾನು ವಿಡಿಯೋ ಫಿನಿಶ್ ಮಾಡ್ತೀನಿ. ಸೊ ನೀವು ಈ ರೀತಿ ಮಾಡ್ಬೋದು. ಏನಾದರೂ ಸೋಫಾ ಅಥವಾ ಬೆಡ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಗುನ ಎತ್ಕೊಳ್ಬೋದು. ಓಕೆ, ಕೆಲವು ಮಕ್ಳುಗಳಿಗೆ ಆಬ್ವಿಯಸ್ಲಿ ಹೊಟ್ಟೆಯಲ್ಲಿ ಪಾಪು ಸೆಕೆಂಡ್ ಬೇಬಿ ಬರ್ತಿದೆ ಅಂತಂದರೆ ಅವ್ರಿಗೆ ತುಂಬ ಒಂದು ಸೆಪ್ರೇಷನ್ ಆಂಗ್ಸೈಟಿ ಆಲ್ರೆಡಿ ಶುರುವಾಗಿರುತ್ತೆ. ಮಕ್ಕಳು ಎತ್ಕೊಳ್ಳಿ ಅಂತ ಕೇಳೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಪ್ಲೀಸ್ ರೇಗಾಡಕ್ಕೆ ಹೋಗ್ಬೇಡಿ ಮಗು ಮೇಲೆ. ಏನು ಯಾವಾಗಲೂ ಅಮ್ಮಂಗೆ ಹೊಟ್ಟೆಲ್ ಪಾಪು ಇದೆ ಅಂತ ನಿಂಗೆ ಗೊತ್ತಾಗಲ್ವಾ ಹಾಗೆ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಬಿಕಾಸ್ ಟಾಡ್ಲರ್ ಇಸ್ ಅ ಟಾಡ್ಲರ್. ಅವ್ರಿಗೆ ಈಗ ಈಗ 2.5 years ಅದಿತಿ ಅಂತಂದರೆ ಅದಿತಿಗೆ ಈ ಏಜಲ್ಲಿ ನಾನೇ ಬೇಕು, ಅವ್ರ ಅಪ್ಪನೇ ಬೇಕು, ಅಂದರೆ ಡ್ಯಾಡನೇ ಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಸೆಕೆಂಡ್ ಬೇಬಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಮಗುನ ನಾವು ದೂರ ಮಾಡಿದ್ರೆ ಇಟ್ಸ್ ರಿಯಲಿ ಅದು ಒಂದು ಇದೇ ಅನ್ಸುತ್ತೆ. ಯಾಕಂತಂದರೆ ಮಗುಗೆ ಬೇಕಾಗಿರೋದು ಈ ಟೈಮಲ್ಲಿ ನಾವು. ಸೊ ಪ್ಲೀಸ್ ಈ ಟೈಮಲ್ಲಿ ಮಕ್ಕಳನ್ನ ಎತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿಬಿಡಿ. ಆ್ಯಂಡ್ ಡೆಲಿವರಿ ಆದಮೇಲೆ 6 weeks ಆದಮೇಲೆ ನಾನು ಅದಿತಿನ ಎತ್ಕೊಳ್ತಿದ್ದೀನಿ. ಮುಂಚೆನೂ ಒಂದೊಂದ್ಸಲ ತುಂಬ ಎತ್ಕೊಳ್ಳಿ ಅಂತ ಹೇಳ್ತಿದ್ರು. ಅವಾಗ ಏನು ಮಾಡ್ತಿದ್ದೆ ಅಂತಂದರೆ ಈ ರೀತಿ ಬೆಡ್ ಮೇಲೆ ನಿಲ್ಲಿಸ್ಬಿಟ್ಟು ಶಿ ನೀಡ್ಸ್ ಹಗ್, ನನ್ನ ತುಂಬ ಹಗ್ ಮಾಡಬೇಕು ಅಂತ ಅವ್ರಿಗೆ ತುಂಬ ಇಷ್ಟ. ಇಲ್ಲಿ ಮಲ್ಕೊಂಡು ಹಗ್ ಮಾಡ್ಕೊಂಡು ಮಲ್ಕೊಳ್ತಾರೆ. ಸೊ ಅವಾಗ ಏನು ಮಾಡ್ತಿದ್ದೆ, ಹಿಂಗೆ ಬೆಡ್ ಮೇಲೆ ನಿಲ್ಲಿಸ್ಬಿಟ್ಟು ಹಿಂಗೆ ಹಗ್ ಮಾಡಿಸ್ಕೊಂಡು ಇರ್ತಾ ಇದೆ. ಈಗ 6 weeks ಆದಮೇಲೆ ಐ ಆಮ್ ಲಿಫ್ಟಿಂಗ್ ಹರ್ ಲೈಕ್ ದಿಸ್. ಕಾಲು ನೋಡಿ ಹೆಂಗೆ ಹೋಗುತ್ತೆ ಅವ್ರದ್ದು. ಇಶು ಕಾಲಕ್ಕೋ ಸ್ಪ್ರೆಡ್ ಯುವರ್ ಲೆಗ್ಸ್ ಕಂದ, ಕೂರಿಸ್ಕೊತೀನಿ ಹೊಟ್ಟೆ ಮೇಲೆ. ಹಾಂ, ಸೊ ಈ ರೀತಿ ಅಭ್ಯಾಸ ಆಗಿದೆ. ಇಟ್ಸ್ ಓಕೆ. ಕೆಲವರು ಹೇಳ್ತಾರೆ ಅಯ್ಯೋ ಎತ್ಕೊಳ್ಬೇಡ, ಅದಾಗತ್ತೆ ಇದಾಗತ್ತೆ ಅಂತ. ಏನೂ ಆಗಲ್ಲ. ಈ ಪೊಸಿಷನ್ ಇಸ್ ದ ಬೆಸ್ಟ್. ನಿಮ್ಮ ಹೊಟ್ಟೆ ಮೇಲೆ ಮಗುನ ಕೂರಿಸ್ಕೊಳ್ಬೋದು. ಹಿಂಗೆ ಎಸ್. ಸೊ ಭಯ ಪಡಬೇಡಿ, ಅಯ್ಯೋ ನನ್ನ ಮಗುನ ಎತ್ಕೊಳ್ಬೇಕು, ಏನಪ್ಪ ಮಾಡೋದು ಹಾಗೆ ಹೀಗೆ ಅಂತ ಭಯ ಪಡೋಕೆ ಹೋಗ್ಬಿಡಿ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಏನೂ ಆಗಲ್ಲ, ನಿಮಗೂ ಏನಾಗಲ್ಲ, ನಿಮ್ಮ ಹೊಟ್ಟೆ ಒಳಗಡೆ ಇರೋ ಮಗುಗೂ ಏನಾಗಲ್ಲ. ಐ ಹೋಪ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.